ಕೊನೆಗೆ ನಿನ್ನ ಜೊತೆಗೆ ಯಾರು ಇರ್ತಾರೆ, ಯಾರು ಉಳಿತಾರೆ ಅಂತ ನೀನೇನಾದರೂ ಯೋಚನೆ ಮಾಡಿದ್ಯಾ? ಗೆಲ್ಲೋದು ದೊಡ್ಡ ವಿಷಯ ಅಲ್ಲ. ಗೆಲ್ಲೋ ಬರದಲ್ಲಿ ಏನನ್ನ ಕಳ್ಕೊತೀಯ, ಯಾರನ್ನ ಕಳ್ಕೊತೀಯ ಅನ್ನೋದು ಮುಖ್ಯ ಆಗುತ್ತೆ. ಲೈಫಲ್ಲಿ ಪ್ರಯಾರಿಟಿ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲದೇ ಇದ್ರೆ ಬೇಡದೇ ಇರೋದಕ್ಕೋಸ್ಕರ ಬೇಕಾಗಿರೋದನ್ನ ಬಲಿ ಕೊಡೋ ಥರ ಆಗ್ಬಿಡುತ್ತೆ. ಯಾವುದನ್ನ ಉಳಿಸ್ಕೋಬೇಕಾಗತ್ತೋ ಅದನ್ನ ಕಳ್ಕೋಬೇಕಾಗತ್ತೆ. ಆಗ ನೀನು ಮಾಡಿದ ಯಾವುದಕ್ಕೂ ಅರ್ಥ ಇರಲ್ಲ ಜೆ. ಮುಗಿತಾ ಮಾಮ್? ನನಗೆ ಯಾರೂ ಬೇಕಾಗಿಲ್ಲ. ನನ್ನ ಲೈಫಲ್ಲಿ ಫೌಂಡೇಶನ್ನು ನಾನೇ, ಪಿಲ್ಲರು ನಾನೇ. ಇನ್ಫ್ಯಾಕ್ಟ್ ನನ್ನ ಲೈಫನ್ನು ಹೇಗೆ ಇಟ್ಕೋಬೇಕು, ಹೇಗೆ ನಡೆಸ್ಕೋಬೇಕು ಅಂತ ಡಿಸೈಡ್ ಮಾಡೋನು ನಾನೊಬ್ಬನೇ. ನನಗೆ ಯಾರಂಗೂ ಇಲ್ಲ. ನನಗೆ ಬೇಕಾಗಿರೋದು ಒಂದೇ ಪವರ್. ಅದು ನನ್ನ ಹತ್ರ ಇದೆ, ಅಷ್ಟು ಸಾಕು. ನನಗೆ ಸಾಥ್ ಕೊಡಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ಜೊತೆಗೆ ನಿಂತು ಚಪ್ಪಾಳೆ ತಟ್ಟೋದು. ಆಗ್ಲಿಲ್ವಾ ಸೈಲೆಂಟಾಗಿ ಸೈಡಲ್ಲಿರಬೇಕು. ಅದನ್ನು ಬಿಟ್ಟು ನನ್ನ ಲೈಫಲ್ಲಿ ಅವ್ರಗಳ ರೂಲ್ಸ್ನ ಅಪ್ಲೈ ಮಾಡ್ತೀನಿ ಅಂತ ಬಂದರೆ ನಾನು ಯಾರಿಗೂ ಕೇರ್ ಮಾಡಲ್ಲ. ನನಗೇನು ಇಷ್ಟ ಬರುತ್ತೋ ನಾನು ಅದನ್ನೇ ಮಾಡೋದು. ಸೊ ಪ್ಲೀಸ್, ನಿನ್ನ ಉಪದೇಶಗಳು ಏನೇ ಇದ್ರು ನಿನ್ನ ಹತ್ರನೇ ಇಟ್ಕೊ. ನನ್ನ ಹತ್ರ ವರ್ಕ್ ಆಗಲ್ಲ. ಇದು ಉಪದೇಶ ಅಲ್ಲ ಜೆ. ನಿನ್ನ ತಾಯಿಯಾಗಿ ನಿನ್ನ ಮೇಲಿರೋ ಕಾಳಜಿ. ನಾನು ನಿನ್ನ ಹೆತ್ತ ಅಮ್ಮ ಕಣೋ. ನೀನು ಸೋಲೋದನ್ನ, ನೀನು ಹಾಳಾಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲಾದ್ರೂ ಬದಲಾಗೋ ಜೈ. ಪ್ಲೀಸ್, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಇದು ನಿನ್ನನ್ನು ಹಾಳು ಮಾಡುತ್ತೆ ಹೊರತು ಒಳ್ಳೇದಂತೂ ಮಾಡಲ್ಲ. ಒಂದು ತಿಳ್ಕೊ ಜೈ, ಹಠದಿಂದ ಗೆದ್ದಿರೋ ಜಗಳ ಮನ್ಸನ್ನ, ಮನೆಯನ್ನ ಖಾಲಿ ಮಾಡ್ಬಿಡತ್ತೆ. ಕೊನೆಗೆ ನಮ್ದು ಅಂತ ಏನು ಉಳಿದಿರಲ್ಲ. ಆ ಸ್ಥಿತಿಗೆ ತಂದ್ಬಿಡತ್ತೆ. ಅಂತ ಸ್ಥಿತಿನ ತಂದ್ಕೋಬೇಡ ಜೈ. ಸ್ಟಾಪ್ ಇಟ್. ಇಂಥವನ ಜೊತೆ ನಾನು ಬಂದಿರ್ಬೇಕಮ್ಮ. ಒಂದು ವಿಷದ ಸರ್ಪನ ನಮ್ಮ ಜೊತೆ ಇಟ್ಕೊಂಡ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನಾಳೆ ಬೆಳಗ್ಗೆ ಇಷ್ಟೊಂದು ಅಪಾಯ ಇದೆ ಅಂತ ಗೊತ್ತಿದ್ರು ನಾನು ಅಲ್ಲಿರ್ಬೇಕಮ್ಮ. ಅವ್ನು ಮಾಡಿರೋ ತಪ್ಪು ಒಂದ ಎರಡ. ಇನ್ನೊಂದು ಮದುವೆ ಅದು. ಮಲ್ಯಕ್ಕೆ ಕಷ್ಟ ಕೊಟ್ಟು ಕೊಟ್ಟು ಅವ್ರ ಲೈಫ್ನೇ ಹಾಳು ಮಾಡ್ಬಿಟ್ಟು ಆಮೇಲೆ ಬಿಗ್ ಬ್ರೋಗೂ ಮೋಸ ಮಾಡ್ದ. ಕಂಪ್ನಿ ಹಣದಲ್ಲಿ ಅದು ಹೇಗೆ ಬೇಕಾಗಿ ಖರ್ಚು ಮಾಡ್ದ. ನಮ್ದು ಎಷ್ಟು ಪ್ರಾಪರ್ಟಿಗಳನ್ನ ಮಾರಿದ. ಇಷ್ಟಾದ್ರೂ ಒಂದು ಸಣ್ಣ ಗಿಲ್ಟು ಇಲ್ಲ ಅವನಿಗೆ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಇದು ನನ್ನ ಜೀವನ, ನನ್ನ ಲೈಫ್, ನೀವು ಯಾರದನ್ನು ಕೇಳಕ್ಕೆ ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಅಂತಾನೆ. ಇಂಥವ್ನಿಗೆ ನಾವೇನು ಹೇಳಕ್ಕಾಗತ್ತೆ? ಆ್ಯಂಡ್ ನೀನು ಇಷ್ಟು ವರ್ಷ ನಮ್ಮ ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ಅವನ್ನ ಕಾಪಾಡ್ತಾನೆ ಬಂದಿದ್ಯಮ್ಮ. ಅವನಿಷ್ಟು ಮುಂದುವರೆದಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ರೀಸನ್ ಮಾಮ್. ನನಗೆ ಅವನೊಬ್ಬನೇ ಮಗ ಅಲ್ಲ, ನೀನು ನನ್ನ ಮಗನೇ. ಇವಳು ನನ್ನ ಮಗಳೇ. ನೀವೆಲ್ಲರೂ ನನಗೊಂದೇ. ಅವನು ತಪ್ಪು ಮಾಡಿದ್ರು ನನ್ನ ಮಗನೇ. ನೀನು ಕೋಪದಲ್ಲಿದ್ರು ನನ್ನ ಮಗನೇ. ನಾನು ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ ಪಾರ್ಥ. ನನ್ನ ಸೆಂಟಿಮೆಂಟು ಅರ್ಥ ಮಾಡ್ಕೊಳ್ಳೋ. ನಾನಾದ್ರೂ ಏನು ಮಾಡಲಿ? ಅವನಿಗೆ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೀನಿ, ಆದರೆ ಅವನು ಬದಲಾಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನೋಡು, ಏನೋ ಒಂದು ಕಹಿ ಘಟನೆ ನಡೀತು ಅಂತ ದೂರ ಇದ್ರೆ ಇನ್ನೂ ದೂರನೇ ಆಗ್ಬಿಡ್ತೀವಿ. ಇನ್ಯಾವತ್ತೂ ಹತ್ರ ಆಗದೆ ಇರೋ ಅಷ್ಟು ದೂರ ಆಗ್ಬಿಡ್ತೀವಿ ಪಾರ್ಥ. ಅದಕ್ಕೆ ಹೇಳ್ತಾ ಇರೋದು, ನೀನ್ ಮನೆಗೆ ವಾಪಸ್ ಬಾ. ನೀನ್ ಮನೆಗೆ ಬರ್ಲಿಲ್ಲ ಅಂದ್ರೆ
ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಲ್ಲ. ನೀನು ಅಲ್ಲಿರ್ಬೇಕು ಪಾರ್ಥ. ಮಾಮ್, ನೀನು ಏನು ಬೇಕಾದರೂ ಹೇಳು ಮಾಮ್, ನಾನು ಮಾಡ್ತೀನಿ. ಆದರೆ ಇದು ಮಾತ್ರ ಸಾಧ್ಯ ಇಲ್ಲ ಮಾಮ್. ಪಾರ್ಥ, ಅಂತ ಅವಕಾಶನ ನೀನ್ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಂತ ತಾಯಿನ ದೂಷಿಸ್ತಾನೆ. ಇಲ್ಲಾಗಿರೋದು ಅದೇ ಮಾಮ್. ಜೈಬ್ರೋ ಮಾಡಿದ ತಪ್ಪನ್ನ ನೀನ್ ಯಾವತ್ತು ಗಟ್ಟಿ ಧ್ವನಿಲಿ ತಪ್ಪು ಅಂತ ಹೇಳಲೇ ಇಲ್ಲ. ಆ ಕಥೆಗೂ ಈ ರಿಯಲ್ ವ್ಯಥೆಗೂ ಇರೋ ವ್ಯತ್ಯಾಸ ಒಂದೇ ಮಾಮ್. ಅಲ್ಲಿ ಆ ಕಳ್ಳಂಗೆ ತಾನ್ ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯ್ತು. ಆದ್ರೆ ಇವನ್ಗೆ ದೇವ್ರಾಣೆಗೂ ಅದು ಅರ್ಥ ಆಗಲ್ಲ. ಅವನ್ ಲೆವೆಲ್ಲೇ ಬೇರೆ. ಅಹಂಕಾರ ಅನ್ನೋದು, ಹಿಂಸೆ ಅನ್ನೋದು, ದ್ವೇಷ ಅನ್ನೋದು ಅವನ್ ಬ್ಲಡ್ಡಲ್ಲೇ ಬೆರ್ತು ಹೋಗಿದೆ. ಯಾವುದೇ ಕಾರಣಕ್ಕೂ ಅವನ್ ಬದಲಾಗೋನಲ್ಲ ಮಾಮ್. ಹಾಗೇನಾದ್ರೂ ಬದಲಾಗೋನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಗಿರ್ಬೇಕಾಗಿತ್ತು. ಇದಕ್ಕೆಲ್ಲ ಕಾರಣ ನೀನು ಮಾಮ್. ಬಟ್ ಇವಾಗ ನೀನೇ ಅವನನ್ನ ಸರಿ ಮಾಡ್ತೀನಿ ಅಂದ್ರು ಅದ್ ನಿನ್ ಕೈಲೂ ಸಾಧ್ಯ ಇಲ್ಲ. ಅವನ್ ನಮ್ಮೆಲ್ಲರ ಕೈನೂ ಮೀರ್ ಹೋಗ್ಬಿಟ್ಟಿದ್ದಾನೆ ಮಾಮ್. ನೀನ್ ಅವನ ಆಸೆನ ಬಿಟ್ಬಿಡೋದೇ ಒಳ್ಳೇದು. ಇಲ್ಲ ಅಂದ್ರೆ ನೀನ್ ಇನ್ನೂ ನೋವು ತಿಂತ್ಯ. ದಯವಿಟ್ಟು ನನ್ನನ್ ಮಾತ್ರ ಅಲ್ಲಿಗೆ ಬಾ ಅಂತ ಕರಿಬೇಡ ಮಾಮ್. ನನಗ್ ನಿನ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ. ಬಟ್ ನಾನು ಅಲ್ಲಿಗೆ ಬರೋದಕ್ಕಾಗೋದಿಲ್ಲ ಮಾಮ್. ನೀನ್ ಅಲ್ಲಿರೋದಕ್ಕಿಂತ ನಮ್ ಜೊತೆ ಇಲ್ಲಿರೋದೇ ಒಳ್ಳೇದು ಅನ್ಸತ್ತೆ. ಹೇಳೋದನ್ನ ಹೇಳಿದೀನಿ, ಉಳ್ದಿದ್ದು ನಿನಗ್ ಬಿಟ್ಟಿದ್ದು. ಯೋಚನೆ ಮಾಡು. ಮಾಹಿ,